ನಾಲ್ಕನೇ ಸುತ್ತಿನಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರ ಮುನ್ನಡೆ ಮುಂದುವರೆದಿದೆ. ನಿಖಿಲ್ ಕುಮಾರಸ್ವಾಮಿ ಅವರು ನಾಲ್ಕನೇ ಸುತ್ತಿನಲ್ಲೂ ಕೂಡ ಮುನ್ನಡೆಯನ್ನು ಸಾಧಿಸುವುದರಲ್ಲಿ ಯಶಸ್ವಿಯಾಗಿದ್ದಾರೆ. 1000ಕ್ಕೂ ಹೆಚ್ಚು ಮತಗಳ ಅಂತರದಿಂದ 1151 ಮತಗಳಿಂದ ಮುನ್ನಡೆಯನ್ನು ಹೊಂದಿದ್ದಾರೆ. ಈಗ ನಿಖಿಲ್ ಕುಮಾರಸ್ವಾಮಿ ನಾಲ್ಕನೇ ಸುತ್ತಿನ ನಂತರ ನಿಖಿಲ್ ಕುಮಾರಸ್ವಾಮಿ ಅವರ ಮುನ್ನಡೆ 1151ಕ್ಕೆ ವಿಸ್ತರಣೆಯಾಗಿದೆ. ಮೊದಲ ಸುತ್ತನ್ನು ಹೊರತುಪಡಿಸಿದರೆ ನಂತರದ ಸತತ 3 ಸುತ್ತುಗಳಲ್ಲೂ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಮುನ್ನಡೆಯನ್ನು ಸಾಧಿಸ್ತಾ ಬರ್ತಿದ್ದಾರೆ. 1151 ಮತಗಳ ಅಂತರದ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಮಹಾರಾಷ್ಟ್ರದ 181 ಕ್ಷೇತ್ರಗಳ ಪೈಕಿ 142ರಲ್ಲಿ NDA ಮುನ್ನಡೆಯನ್ನು ಹೊಂದಿದ್ರೆ ಇಂಡಿಯಾ ಬ್ಲಾಕ್ ಕೇವಲ 31 ಕ್ಷೇತ್ರಗಳಲ್ಲಿ ಮಾತ್ರ ಮುನ್ನಡೆಯನ್ನು ಹೊಂದಿರುವಂಥದ್ದು. 288ರ ಪೈಕಿ ಆಗಿದೆ. ಆಲ್ಮೋಸ್ಟ್ ಅಪ್ಡೇಟ್ಸ್ ಈಗಾಗಲೇ ಸಿಗ್ತಾ ಇರುವಂಥದ್ದು. ಬೆಳಗಾವಿಯಲ್ಲಿ ಭರತ್ಗೆ ಚುನಾವಣೆಯಲ್ಲಿರೋದನ್ನ ಕೊಡ್ತಾರೆ. ಭರತ್ಗೆ 21,910 ಮತಗಳು ಈಗ ಸಿಕ್ಕಿರುವಂಥದ್ದು. ಪಠಾಣ್ಗೆ 20,343 ಮತಗಳು ಸಿಕ್ಕಿರುವಂಥದ್ದು. ಅಂದರೆ ಎಷ್ಟು ಜಿದ್ದಾಜಿದ್ದಿಂದ ಕೂಡಿದೆ ಈ ಒಂದು ಶಿಗ್ಗಾವಿಯಲ್ಲಿ ಅನ್ನುವಂಥದ್ದು ಗೋಚರಿಸಿದೆ. ಭರತ್ ಬೊಮ್ಮಾಯಿ ಅವರು ಮುನ್ನಡೆಯನ್ನು ಸತತವಾಗಿ ಸಾಧಿಸಿದ್ದಾರೆ. ಆದರೆ ಬಹಳ ದೊಡ್ಡ ಅಂತರವನ್ನೇನು ಅವರು ಇದುವರೆಗೂ ಕೂಡ ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ. ಆದರೆ ಈಗಿನ ಹಂತದಲ್ಲಿ ಸುಮಾರು 1000 ಮತಗಳವರೆಗೂ ಕೂಡ ಅವರ ಮತಗಳ ಅಂತರ ಹೀಗಿರುವಂಥದ್ದು. 1567 ಮತಗಳ ಮುನ್ನಡೆಯನ್ನು ದಾಖಲಿಸಿಕೊಂಡಿದ್ದಾರೆ ಭರತ್ ಬೊಮ್ಮಾಯಿ. ಭರತ್ಗೆ 21,910 ಮತ, ಪಠಾಣ್ಗೆ 20,343. ಟೋಟಲಿ ಭರತ್ ಬೊಮ್ಮಾಯಿ ಅವರು 1,567 ಮತಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಒಳ್ಳೆ ಟಫ್ ಫೈಟ್ ಇಲ್ಲೂ ಕೂಡ ಕಾಣಿಸ್ತಾ ಇದೆ. ಶಿಗ್ಗಾವಿ, ಚನ್ನಪಟ್ಟಣ ಮತ್ತೆ ಸಂಡೂರು 3 ಕ್ಷೇತ್ರಗಳಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇರುವಂಥದ್ದನ್ನ ನೋಡ್ತಾ ಇದ್ದೀವಿ. ಸ್ಪೆಷಲಿ ಬಿಜೆಪಿಯಲ್ಲಿ ದೊಡ್ಡ ಮುನ್ನಡೆಯನ್ನ ಸಾಧಿಸಬಹುದು ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದರೆ ಆರಂಭದಲ್ಲಿ ಈಗ ಆಗ್ತಾ ಇರುವಂಥ ಕೌಂಟಿಂಗ್ ಅನ್ನ ಗಮನಿಸ್ತಾ ಇದ್ರೆ ಸಾಕಷ್ಟು ವ್ಯತ್ಯಾಸಗಳು ಅನ್ನುವ ರೀತಿಯಲ್ಲಿ ಏನು ಕಾಣಿಸ್ತಾ ಇಲ್ಲ. ಯಾಕಂದ್ರೆ ನಾವು ಗೆದ್ದೇ ಬಿಡ್ತೀವಿ ಅನ್ನುವಂಥ ನಿರೀಕ್ಷೆನೂ ಕೂಡ ಯಾವ ಪಕ್ಷದವರು ಇಟ್ಕೊಳ್ಳುವ ರೀತಿಯಲ್ಲಿ ಕಾಣಿಸ್ತಾ ಇಲ್ಲ. ಬಿಕಾಸ್ ಇಲ್ಲಿ ಅಂತರಗಳು 1,500 ಮತಗಳ ಒಳಗಡೆನೆ ಇದೆ. ಇನ್ನು 4ನೇ ಸುತ್ತಿನ ಮತ ಎಣಿಕೆ ನಡೀತಾ ಇದೆ. ಈ ಸಂದರ್ಭದಲ್ಲಿ ಆಲ್ರೆಡಿ ಸಂಭ್ರಮಾಚರಣೆ ಕೂಡ ಕಾಣ್ತಾ ಇದ್ದೀವಿ. ಅದು ಚನ್ನಪಟ್ಟಣದಲ್ಲಿ JDS ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿ 1,150 ಮತಗಳ ಮುನ್ನಡೆಯನ್ನ ಸಾಧಿಸಿರುವಂತಹ ಸಂದರ್ಭದಲ್ಲಿ ಸಂಭ್ರಮಿಸ್ತಾ ಇದ್ದಾರೆ. ಅವರ ಟ್ಯಾಟೋವನ್ನು ಹಾಕೊಂಡಿದ್ದಾರೆ. ಅದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಮತ್ತು ಒಂದ್ ಕಡೆ ಕಾಂಗ್ರೆಸ್ನವರು ಕೂಡ ಅದಕ್ಕೆ ಪ್ರತಿರೋಧವಾಗಿ ಅವರು ಘೋಷಣೆಯನ್ನ ಕೂಗ್ತಾ ಇದ್ದಾರೆ. ದೊಡ್ಡ ಮಟ್ಟದಲ್ಲಿ ಜಿದ್ದಾಜಿದ್ದಿ ಇದೆ. ಚನ್ನಪಟ್ಟಣ ಹೈ ವೋಲ್ಟೇಜ್ ಕ್ಷೇತ್ರ. ಯಾರು ಗೆಲ್ತಾರೆ ಅನ್ನುವಂಥದ್ದನ್ನ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. 20 ರೌಂಡಲ್ಲಿ ಕೊನೆವರೆಗೂ ಹೋಗ್ಬೇಕಾಗುತ್ತೆ ಅಂತ ಕಾಣಿಸುತ್ತೆ. ನಿರೀಕ್ಷೆ ಮಾಡಲೇಬೇಕು ಅಂತ ಕಾಣಿಸುತ್ತೆ ಯಾರು ಗೆಲ್ಲಬಹುದು ಅನ್ನುವಂಥದ್ದಕ್ಕೆ. ಶಿಗ್ಗಾವಿಯಲ್ಲಿ ಭರತ್ಗೆ ಮುನ್ನಡೆ ಕಂಟಿನ್ಯೂ ಆಗಿದೆ. ಭರತ್ಗೆ 21,910 ಮತ, ಪಠಾಣ್ಗೆ 20,343 ಮತ. ಈ ಸಂದರ್ಭದಲ್ಲಿ 1,567 ಮತಗಳಲ್ಲಿ ಭರತ್ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ತನ್ನ ತಂದೆಯ ರಿಸಲ್ಟ್ ಅನ್ನ ರಿಪೀಟ್ ಮಾಡ್ತಾರಾ ಕಾದ್ ನೋಡ್ಬೇಕು. ಕಳೆದ 4 ವಿಧಾನಸಭಾ ಎಲೆಕ್ಷನ್ ಅಲ್ಲೂ ಕೂಡ ಬಸವರಾಜ ಬೊಮ್ಮಾಯಿ ಅವರು ಗೆದ್ದು ಬೀಗ್ತಾ ಇರುವಂತ ಕ್ಷೇತ್ರ. 2008ರಿಂದಲೂ ಕೂಡ ಶಿಗ್ಗಾವಿ ಕ್ಷೇತ್ರ ಬಿಜೆಪಿಯ ಭದ್ರಕೋಟೆ ಆಗಿದೆ. 2008, 2013, 2018, 2023ರಲ್ಲಿ ಅಂದರೆ 2008, 13, 18ರಲ್ಲಿ ಆ ಲೀಡ್ ಅನ್ನುವಂಥದ್ದು ಹೋಗ್ತಾ ಹೋಗ್ತಾ ಕಡಿಮೆ ಆಗ್ತಾ ಇತ್ತು. ಆದರೆ 2023ರ ಸಂದರ್ಭದಲ್ಲಿ ಅಭ್ಯರ್ಥಿ ಬದಲಾದಂಥ ಹಿನ್ನೆಲೆಯಲ್ಲಿ 35,000 ಮತಗಳ ಅಂತರದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಗೆದ್ದಿದ್ರು. ಬಟ್ ಬಸವರಾಜ ಬೊಮ್ಮಾಯಿ ಅವರ ರೀತಿಯಲ್ಲೇ ಅಲ್ಲಿನ ಜನ ಭರತ್ ಬೊಮ್ಮಾಯಿ ಅವರಿಗೂ ಕೂಡ ಮನ್ನಣೆಯನ್ನ ಕೊಡ್ತಾರಾ ಅನ್ನುವಂಥ ಕುತೂಹಲ ಇದೆ. ಯಾಕೆಂದ್ರೆ ಜಮೀರ್ ಅಹಮದ್ ಖಾನ್ ಅವರು ಸೇರಿದಂತೆ ಮುಸ್ಲಿಂ ಸಮುದಾಯದ ನಾಯಕರುಗಳು ಯಾಸಿರ್ ಖಾನ್ ಪಠಾಣ್ ಅವರಿಗೆ ಟಿಕೆಟ್ ಅನ್ನ ಕೊಡಬೇಕು, ಅಲ್ಪಸಂಖ್ಯಾತ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಟಿಕೆಟ್ ಕೊಡಿಸ್ಕೊಂಡ್ ಬಂದಿದ್ರು. ಕೆಲವು ಸಚಿವರುಗಳು ಈ ಬಾರಿ ಹಿಂದೂ ಸಮುದಾಯಕ್ಕೆ ಕೊಡೋಣ, ಅದರಲ್ಲೂ ಸ್ಪೆಷಲಿ ಲಿಂಗಾಯತ ಸಮುದಾಯಕ್ಕೆ ಈ ಬಾರಿ ಟಿಕೆಟ್ ಅನ್ನ ಕೊಡೋಣ ಅಂತ ಮಾತನಾಡಿದ್ರು, ಅದರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಆದರೂ ಕೂಡ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಮನ್ನಣೆಯನ್ನ ಕೊಡಲಾಗಿತ್ತು. ಇಲ್ಲಿ ಸುಮಾರು 50ರಿಂದ 55,000 ಮುಸ್ಲಿಂ ಮತಗಳಿದ್ದಾವೆ. ಸುಮಾರು 30,000ವರೆಗೂ ಕುರುಬ ಸಮುದಾಯದ ಮತಗಳಿದ್ದಾವೆ. SC ST ಮತಗಳ ಪ್ರಮಾಣನೂ ಕೂಡ ದೊಡ್ಡ ಪ್ರಮಾಣದಲ್ಲಿರುವಂಥದ್ದು. ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತ ಅಭ್ಯರ್ಥಿ ಕೊಟ್ಟಾಗ ಅಹಿಂದ ಮತಗಳು ಕ್ರೋಢೀಕರಣ ಆಗಿ ಈ ಬಾರಿ ಕಾಂಗ್ರೆಸ್ನ ಅಭ್ಯರ್ಥಿ ಗೆಲ್ತಾರೆ ಅನ್ನುವಂಥ ನಿರೀಕ್ಷೆಯನ್ನ ಇಟ್ಕೊಂಡಿದ್ರು.